ಈ ಪಾರಿಜಾತ ಹೂ ದೇವರಿಗೆ ಅತಿ ಶ್ರೇಷ್ಠವಾದ ಹೂ. ಯಾಕೆ ಗೊತ್ತಾ? ಒಂದು ಸಣ್ಣ ಕತೆ ಇದೆ, ಹೇಳ್ತೀನಿ ಬನ್ನಿ. ಸಮುದ್ರ ಮಂಥನದ ವೇಳೆ ಈ ಗಿಡ ಉದ್ಭವವಾಗುತ್ತೆ. ಆ ಗಿಡನ ಇಂದ್ರ ಏನು ಮಾಡ್ತಾನೆ, ತಗೊಂಡೋಗಿ ಸ್ವರ್ಗದಲ್ಲಿ ನಡ್ತಾನೆ. ಆ ಹೂಗಳನ್ನೆಲ್ಲ ಪೋಣಿಸಿ ನಾರದರು ಅದನ್ನು ತಗೊಂಡು ಹೋಗಿ ಕೃಷ್ಣನಿಗೆ ಕೊಡ್ತಾರೆ. ಕೃಷ್ಣ ಅತಿ ಪ್ರೀತಿಯಿಂದ ಅದನ್ನು ರುಕ್ಮಿಣಿ ಕೊರಳಿಗೆ ಹಾಕ್ತಾನಂತೆ. ಅದನ್ನು ನೋಡಿದ ಸತ್ಯಭಾಮೆ ಸಹಿಸೋದಿಲ್ಲ, ನನಗೆ ಪಾರಿಜಾತ ಗಿಡವೇ ಬೇಕು ಅಂತ ತುಂಬ ಹಠ ಮಾಡ್ತಾಳೆ. ಈ ಗಿಡವನ್ನು ತರೋದಕ್ಕೆ ಕೃಷ್ಣ ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೊತೆ ಯುದ್ಧ ಮಾಡಿ ಗಿಡವನ್ನು ತಗೊಂಬರ್ತಾನೆ. ತಂದು ಗಿಡವನ್ನು ಸತ್ಯಭಾಮೆ ಮನೆ ಎದುರು ನಡ್ತಾನಂತೆ. ಆದರೆ ಸತ್ಯಭಾಮೆ ತುಂಬ ಹಠ ಮಾಡಿರ್ತಾಳೆ ಅಲ್ವಾ, ಅವಳಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾಡ್ತಾನೆ, ಗಿಡ ಸತ್ಯಭಾಮೆ ಮನೆ ಎದುರು ಇದ್ರೂ ಹೂಗಳೆಲ್ಲ ರುಕ್ಮಿಣಿಯ ಮನೆಯ ಅಂಗಳದಲ್ಲಿ ಬೀಳೋ ಹಾಗೆ ಮಾಡ್ತಾನೆ. ರುಕ್ಮಿಣಿ ಆ ಬಿದ್ದಂಥ ಹೂಗಳನ್ನೆಲ್ಲ ತಗೊಂಡು ಕೃಷ್ಣನಿಗೆ ಸದಾ ಅರ್ಪಿಸಿ ಪೂಜೆ ಮಾಡ್ತಾಳೆ. ಅದಕ್ಕೆ ನೋಡಿ, ಕೆಳಗಡೆ ಬಿದ್ದಿದ್ರು ಕೂಡ ಅದನ್ನೇ ದೇವರಿಗೆ ಇಟ್ಟು ಪಾರಿಜಾತ ಹೂವು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳೋದು. ಇದು ಪಾರಿಜಾತ ಹೂವಿನ ವೈಶಿಷ್ಟ್ಯತೆ. ಇದು ನಾನು ಚಿಕ್ಕ ವಯಸ್ಸಿಂದ ಪಾರಿಜಾತ ಹೂವಿನ ಬಗ್ಗೆ ಕೇಳಿದಂತಹ ಕತೆ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅದ್ರ ಜೊತೆ ಇನ್ನೊಂದೇನು ಗೊತ್ತಾ, ಈ ಪಾರಿಜಾತ ಹೂ ಮತ್ತು ಎಲೆಗಳು ಔಷಧಿಯ ಸಸಿಯೂ ಹೌದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.